ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯಿಂದ ವಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಪೂರ್ಣಚಂದ್ರ ತೇಜಸ್ವಿ ಇವರು ಬರೆದಿರುವ ಮಾಯಾಲೋಕ ಅನ್ನುವಂಥ ದೀರ್ಘ ಪಠ್ಯದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ ನೋಡಿ. ಹಕ್ಕಿ ಪಿಕ್ಕಿಗಳು ಹುಂಡು ಕೋಳಿಗಳನ್ನು ಬಲೆ ಬೀಸಿ ಹಿಡಿದ ಸಂದರ್ಭವನ್ನು ಕುರಿತು ಬರೆಯಿರಿ. ಉತ್ತರ ನೋಡಿ. KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಮಾಯಾಲೋಕ ಅನ್ನುವಂಥ ದೀರ್ಘ ಪಠ್ಯದಲ್ಲಿ ಹುಂಡು ಕೋಳಿಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ಹುಂಡು ಕೋಳಿಗಳು ಉಂಟು ಮಾಡ್ತಾ ಇದ್ದಂತಹ ಸಮಸ್ಯೆಯಿಂದ ಎಲ್ಲ ಕೃಷಿಕರು ಒಟ್ಟಾಗಿ ಹಕ್ಕಿ ಪಿಕ್ಕಿಯವರಿಗೆ ಇಂತಿಷ್ಟು ಭತ್ತ ಮತ್ತು ಇಂತಿಷ್ಟು ಕುಡಿಯಲು ಕೊಡುತ್ತೇವೆ ಎಂದು ಗೊತ್ತು ಮಾಡಿ ಅವರನ್ನು ಕರೆಸ್ತಾರೆ. ಅವರು ಗೌಜಲ ಹಕ್ಕಿ, ಕಾಡುಕೋಳಿ, ಚಿಟ್ಟುಕೋಳಿ ಮೊದಲಾದವುಗಳನ್ನು ಹಿಡಿಯಲು ಒಂದು ಸರಳ ಉಪಾಯವನ್ನು ಕಂಡುಕೊಂಡಿದ್ದರು. ಚಿಕ್ಕ ಕೋಲಿನ ಚೌಕಟ್ಟುಗಳನ್ನು ಒಂದರ ಪಕ್ಕ ಒಂದರಂತೆ ಉದ್ದಕ್ಕೆ ಪೊದೆಗಳ ನಡುವೆ ನಿಲ್ಲಿಸುತ್ತಾರೆ. ಪ್ರತಿಯೊಂದು ಚೌಕಟ್ಟಿಗೂ ಒಂದೊಂದು ಉರುಳು ಕಟ್ಟಿರ್ತಾರೆ. ಕಾಡುಕೋಳಿ, ಚಿಟ್ಟುಕೋಳಿ ಮೊದಲಾದ ಹಕ್ಕಿಗಳು ಹಾರಬಲ್ಲವಾದರೂ ಸಾಧಾರಣವಾಗಿ ಆ ಹಕ್ಕಿಗಳು ಗಾಬರಿಯಾದಾಗ ಪೊದೆಗಳ ಎಡೆಯಲ್ಲಿ ಓಡುವುದೇ ಹೆಚ್ಚು. ಈ ಕ್ರಮದ ಶಿಕಾರಿ ಹೇಳಲು ಬಹಳ ಸುಲಭವಾಗಿ ಕಂಡರೂ ಈ ತಂತ್ರ ಉಪಯೋಗಿಸಿ ಹಕ್ಕಿ ಹಿಡಿಯಲು ತುಂಬ ಪರಿಶ್ರಮ ಮತ್ತು ಜಾಗರೂಕತೆ ಬೇಕು. ಕೋಳಿಗಳು ಕೊಂಚ ಹೆಚ್ಚು ಗಾಬರಿಯಾದರೂ ಓಡುವುದರ ಬದಲು ಒಮ್ಮೆಲೆ ಹಾರಿ ಹೋಗುತ್ತವೆ, ಇಲ್ಲವೇ ಇವರು ಉರುಳು ಒಡ್ಡಿರುವ ದಿಕ್ಕು ತಪ್ಪಿಸಿ ಬೇರೆತ್ತಲೂ ಓಡಿ ಹೋಗುತ್ತವೆ. ಆದರೆ ಹಕ್ಕಿ ಪಿಕ್ಕಿಯವರೆಲ್ಲ ಈ ವಿದ್ಯೆಯಲ್ಲಿ ಎಷ್ಟು ನಿಷ್ಣಾತರೆಂದರೆ ಹಕ್ಕಿಗಳ ಚಲನವಲನಗಳನ್ನು ಸುಲಭವಾಗಿ ಊಹಿಸುವುದು, ನಿಯಂತ್ರಿಸುವುದು ಅವರಿಗೆ ನೀರು ಕುಡಿದಷ್ಟು ಸುಲಭವಾಗಿತ್ತು. ಕಾಡುಕೋಳಿಗಳನ್ನು, ಇತರ ಹಕ್ಕಿಗಳನ್ನು ಉರುಳು ಚೌಕಟ್ಟುಗಳನ್ನು ಇಟ್ಟಿರುವ ದಿಕ್ಕಿಗೆ ನಿರಾಯಾಸವಾಗಿ ಓಡಿಸಿ ಸುಲಭವಾಗಿ ಹಿಡಿದು ಹಾಕುತ್ತಾರೆ. ವಿದ್ಯಾರ್ಥಿಗಳೇ, ಈಗ ನಾವು ಎರಡನೆಯ ಪ್ರಶ್ನೆ ನೋಡೋಣ. ಬಂಡಾರಿ ಬಾಬು ಮತ್ತು ಅಣ್ಣಪ್ಪಣ್ಣ ಮೆಣಸಿನ ಗಿಡವನ್ನು ನೆಟ್ಟ ಪ್ರಸಂಗವನ್ನು ವಿವರಿಸಿರಿ. ಈಗ ಉತ್ತರವನ್ನು ನೋಡೋಣ. ಬಂಡಾರಿ ಬಾಬು ಮತ್ತು ಅಣ್ಣಪ್ಪಣ್ಣ ಇಬ್ಬರೂ ಸೇರಿ ಲೇಖಕರ ತೋಟದ ಕೆಳಗಿನ ಜೌಗಿನಿಂದ ಹರಿಯುವ ನೀರು ಬೇಸಿಗೆಯಲ್ಲೂ ಹರಿಯುತ್ತಾ ಇದ್ದುದರಿಂದ ಅಲ್ಲೇ ಪಕ್ಕದಲ್ಲಿದ್ದ ಅಣ್ಣಪ್ಪಣ್ಣನ ಗದ್ದೆಯಲ್ಲಿ ಮೆಣಸಿನಕಾಯಿ ಬೆಳೆಯುವ ಯೋಜನೆ ಹಾಕಿದ್ದರು. ಆ ಜೌಗಿನಿಂದ ಹುಟ್ಟಿ ಹರಿಯುವ ಒರತೆ ಬರಬಂದ ಸಮಯದಲ್ಲೂ ಬತ್ತಿರಲಿಲ್ಲ. ಇಬ್ಬರೂ ಹೋಗಿ ಸಂತೆಯಿಂದ ಕಟ್ಟುಗಟ್ಟಲೆ ಮೆಣಸಿನ ಸಸಿ ತಂದು ಯದ್ವಾ ತದ್ವಾ ಹಾಕಿದ್ದರು. ಸುಮಾರು 2 ಎಕರೆಗಿಂತ ಹೆಚ್ಚು ಜಾಗಕ್ಕೆ ಮೆಣಸಿನ ಸಸಿ ಕೂರಿಸಿ ದಿನಾ ಸಾಯಂಕಾಲ ಝರಿ ಪಕ್ಕ ಮಾಡಿಕೊಂಡಿದ್ದ ಗುಂಡಿಯಿಂದ ನೀರು ಹೊತ್ತು ಒಯ್ಯುತ್ತಿದ್ದರು. ಬೇಸಿಗೆ ಮುಂದುವರಿದಂತೆ ಮಾತ್ರ ಬಿಸಿಲಿನ ಝಳ ಹೆಚ್ಚಾದಂತೆಲ್ಲ ನೀರು ಹೊತ್ತು ಒಯ್ಯುವುದರ ಬಗ್ಗೆ ಇಬ್ಬರಲ್ಲಿಯೂ ಕೂಡ ಮೈಗಳ್ಳತನ ಶುರುವಾಗಿತ್ತು. ಅದಕ್ಕೆ ತಕ್ಕ ಹಾಗೆ ಅದೇ ಹಾದಿಯಾಗಿ ಊರಿಗೆ ಹೋಗುತ್ತಿದ್ದ ಹುಚ್ಚೇಗೌಡರು ಇವರಿಬ್ಬರೂ ನೀರು ಹೊತ್ತು ಒಯ್ಯುತ್ತಿದ್ದದನ್ನು ನೋಡಿ, ಲೋ ಬಂಡಾರಿ, ಹೇರ್ ಕಟ್ ಮಾಡಿಸಬೇಕೆಂದು 1 ಗಂಟೆಯಿಂದ ನಿನ್ನ ಜೋಪಡಿ ಎದುರು ಕಾದು ಕಾದು ಸಾಕಾಗಿ ಊರ ದಾರಿ ಹಿಡಿದೆ. ಅಲ್ಲೋ, ಈಗ ಬರ್ತೀನಂತ ಯಾರೋ ಗಿರಾಕಿಗೆ ಹೇಳಿ ಬಂದಿದ್ಯಲ್ಲೋ. ಇಷ್ಟೊಂದೆಲ್ಲ ಮೆಣಸಿಗೆ ಇವತ್ತು ನೀವು ನೀರು ಹೊತ್ತು ಮುಗಿಸೋದು ಹೌದಾ? ಮೇಲೆ ನೀರಿಟ್ಟುಕೊಂಡು ಅದ್ಯಾಕೆ ಮೆಣಸಿಗೆ ನೀರು ಹೊತ್ತು ಹೊಯ್ತಿದ್ದೀರೋ? 4 ಮಾರು ಮೇಲೆ ಹರಿಯೋ ನೀರಿಗೆ ಒಂಚೂರು ಕಟ್ಟೆ ಕಟ್ಟಿ ಇತ್ತಲಾಗಿ ತಿರುಗಿಸಿದರೆ ನಿನ್ನ ಮೆಣಸಿನ ಮಡಿವರೆಗೆ ನೀರು ಬರೋದಿಲ್ವಾ? ಇದ್ಯಾವ ಕರ್ಮ ನಿಮ್ಮದು? ಬೆಳಗಿನಿಂದ ಸಾಯಂಕಾಲದವರೆಗೆ ಕೆಲಸ ಬಿಟ್ಟು ನೀರು ಹೊರ್ತಾ ಇರೋದು ತುತ್ತೇರಿ ಎಂದು ಕಣ್ಣೆದುರೇ ಅವರು ಗಾಳಿಗೆ ಉಗಿದು ಎದುರಿನ ಗುಡ್ಡದ ಉಬ್ಬಿನಲ್ಲಿ ಅಂಕುಡೊಂಕಾಗಿ ಸಾಗಿದ್ದ ಕಾಲು ದಾರಿಯಲ್ಲಿ ಸೀದಾ ಊರ ದಾರಿ ಹಿಡಿದರು. ಹುಚ್ಚೇಗೌಡರು ಹೇಳಿದ ಈ ಮಾತಿನಿಂದ ಅವಮಾನಗೊಂಡಂತಹ ಬಂಡಾರಿ ಬಾಬು ಅಣ್ಣಪ್ಪಣ್ಣನಿಗೆ ಹೀಗೆ ಹೇಳ್ತಾನೆ. ಅವರಿವರು ಓಡಾಡೋ ದಾರಿ ಪಕ್ಕ ಕೆಲಸ ಮಾಡೋದಿದೆಯಾ ನೋಡು, ಇದರಂಥ ಹಲ್ಕ ನನ್ನ ಮಗನ ಕೆಲಸ ಇನ್ನೊಂದಿಲ್ಲ ಕಣೋ ಅಣ್ಣಪ್ಪಣ್ಣ. ದಾರಿಲಿ ಓಡಾಡೋರೆಲ್ಲ ನಾಲಿಗೆ ತೆವಲು ತೀರಿಸಿಕೊಳ್ಳೋದಕ್ಕೆ ಏನಾದರೂ ಒಂದು ಹೇಳಿ ತಲೆ ಹಾಳು ಮಾಡಿಟ್ಟು ಹೋಗ್ತಾರೆ ಅಂತ ಹೇಳಿ ಇಬ್ಬರೂ ಕೂಡ ತಾವು ಮೆಣಸಿನ ಗಿಡವನ್ನು ನೆಡಬೇಕು ಎಂದುಕೊಂಡಿದ್ದ ಆ ಯೋಜನೆಯನ್ನು ಅಲ್ಲಿಗೆ ನಿಲ್ಲಿಸಿ ಬಿಡುತ್ತಾರೆ. ಇನ್ನು 3ನೆಯ ಪ್ರಶ್ನೆ ನೋಡಿ. ನಲ್ಲಿಯ ನೀರು ದುರ್ವಾಸನೆ ಬರಲು ಕಾರಣವಾದ ಸಂದರ್ಭವನ್ನು ಕುರಿತು ಬರೆಯಿರಿ. ಉತ್ತರ ನೋಡಿ. ಇಕ್ಬಾಲ್ ಸಾಬಿಗೆ ಒಂದು ದಿನ ನಲ್ಲಿಯ ನೀರು ಏನೋ ಅಡ್ಡ ವಾಸನೆ ಬಂದಂತೆ ಕಂಡಿದ್ದರಿಂದ
ಅವನ ಕಮ್ಮಾರ ಶಾಲೆಯ ಪಕ್ಕದಲ್ಲೇ ಇದ್ದ ಕುಮರಿ ಸೆಟ್ಟರನ್ನು ಕರೆದುಕೊಂಡು ಬಾವಿಯ ಒಳಗೆ ಏನಾದರೂ ಸತ್ತು ಬಿದ್ದಿದೆಯಾ ಸ್ವಲ್ಪ ನೋಡಿ ಬರೋಣ ನಡೀರಿ ಎಂದು ಹೊರಡುತ್ತಾನೆ. ಹಲವಾರು ಬಾರಿ ಇಲಿ ಹೆಗ್ಗಣಗಳು, ಒಂದು ಸಾರಿ ಒಂದು ಕಬ್ಬೆಕ್ಕು ಬಿದ್ದು ಸತ್ತು ನೀರೆಲ್ಲ ವಾಸನೆಯಾಗಿ ಬಾವಿ ನೀರನ್ನೆಲ್ಲ ಖಾಲಿ ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿತ್ತು. ಬಾವಿ ಉಸ್ತುವಾರಿ ವಹಿಸಿಕೊಂಡಿದ್ದ ಇಕ್ಬಾಲ್ ಈ ಅನಾಹುತ ತಪ್ಪಿಸಲೆಂದೇ ಬಾವಿಯೊಳಗೆ ಒಂದು ಉದ್ದ ಮರದ ತುಂಡನ್ನು ನಿಲ್ಲಿಸಿದ್ದ. ಕಾಲು ಜಾರಿ ಬಿದ್ದ ಪ್ರಾಣಿಗಳು ಕಾಲು ಸೋಲುವವರೆಗೆ ಈಜಾಡಿ ಸಾಯುವುದರ ಬದಲು ಈ ಮರದ ಮೇಲಾದರೂ ಹತ್ತಿ ಬರಲಿ ಎಂದು ಈ ಏರ್ಪಾಡನ್ನು ಮಾಡಿದ್ದ. ಇಕ್ಬಾಲ್ ಮರ ಇಟ್ಟ ಮೇಲೆ ಪ್ರಾಣಿಗಳು ಯಾವುವೋ ಅದರೊಳಗೆ ಬಿದ್ದು ಸತ್ತಿರಲಿಲ್ಲ. ಇಕ್ಬಾಲ್ ಸಾಬಿಯು ಕುಮರಿಸೆಟ್ಟಿಯು ಹಳ್ಳಿಯಿಂದ ಸಾಕಷ್ಟು ದೂರ ಇದ್ದ ಹಳ್ಳದ ತಡಿಗೆ ಇಳಿದು ಬಂದು ಬಾವಿಯೊಳಗೆ ಇಣುಕಿ ನೋಡಿದಾಗ ಒಳಗೆ ಏನೂ ಸತ್ತು ಬಿದ್ದದ್ದು ಕಂಡುಬರುವುದಿಲ್ಲ. ಆದರೆ ಹಳ್ಳದ ನೀರೇ ಕೊಂಚ ವಾಸನೆ ಇದೆ ಎನಿಸಿತು. ಹಾಗಾದರೆ ಯಾವುದಾದರೂ ಒಂದು ಮುದಿ ಎತ್ತೋ ನಾಯಿಯೋ ಹಳ್ಳದ ಬದಿ ಬಿದ್ದು ಸತ್ತಿರಬಹುದು ಎಂದು ಇಬ್ಬರೂ ಶಂಕಿಸಿ ಹಳ್ಳದ ದಂಡೆಯಲ್ಲೇ ಕೊಂಚ ದೂರ ನಡೆಯುತ್ತಾ ಮುಂದುವರಿಯುತ್ತಾರೆ. ಸ್ವಲ್ಪ ದೂರ ಬರುವುದರೊಳಗೆ ಅವರಿಗೆ ಕೆಲವಾರು ಗಿಡಗಳು ಹಳ್ಳದ ಮೇಲೆ ಹಾರಾಡುತ್ತಾ ಇರುವುದು ಕಾಣಿಸುತ್ತದೆ. ಹಾಗಾದರೆ ಅಲ್ಲಿ ಏನೋ ಸತ್ತಿರಬಹುದು ಎಂಬ ಸಂಶಯದಿಂದ ಇಕ್ಬಾಲ್ ಸಾಬಿ ಅತ್ತ ಕಾಲು ಹಾಕುತ್ತಾನೆ. ಆದರೆ ಹಳ್ಳದ ದಂಡೆಯಲ್ಲಿ ಏನೂ ಕೂಡ ಸತ್ತಿರುವುದಿಲ್ಲ. ಆದರೆ ಹದ್ದುಗಳ ಹಾರಾಟಕ್ಕೂ ನೀರು ತೆಳ್ಳಗೆ ವಾಸನೆ ಬರುತ್ತಿರುವುದಕ್ಕೂ ಕಾರಣ ಇಬ್ಬರಿಗೂ ಕೂಡಲೇ ಹೊಳೆಯಿತು. ಸರಿ ವಿದ್ಯಾರ್ಥಿಗಳೇ, KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಮಾಯಾಲೋಕ ಈ ದೀರ್ಘ ಪಠ್ಯದಿಂದ ಆಯ್ದಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹಾಕಿದ್ದೇನೆ. ಮುಂದಿನ ಪ್ರಶ್ನೆಗಾಗಿ ಮುಂದಿನ ವಿಡಿಯೋವನ್ನು ವೀಕ್ಷಿಸ್ತಾ ಇರಿ. ಸರಿ ವಿದ್ಯಾರ್ಥಿಗಳೇ, ನಮಸ್ಕಾರ.